ನೀವೇನಾದ್ರೂ ನ್ಯೂ ಡೆಲ್ಲಿಗೆ ಬಂದ್ರೆ 500 ರೂಪಾಯಿ ನೋಟಲ್ಲಿರೋ ಈ ಕೋಟೆಯನ್ನು ಡೈರೆಕ್ಟ್ ಆಗಿ ನೋಡಬಹುದು. ಎಲ್ರಿಗೂ ನಮಸ್ಕಾರ, ನಾವಿದೀವಿ ನ್ಯೂ ಡೆಲ್ಲಿಯಲ್ಲಿ. ಇವತ್ತು ನಾನು ಡೆಲ್ಲಿಯಲ್ಲಿ ನೋಡ್ಲೇಬೇಕಾದ ಇನ್ನೆರಡು ಟೂರಿಸಂ ಪ್ಲೇಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟಿದ್ದೆ ಅಕ್ಷರಧಾಮ ಟೆಂಪಲ್ ಗೆ. ರೈಲ್ವೆ ಸ್ಟೇಷನ್ ಇಂದ ಅಕ್ಷರಧಾಮ ಟೆಂಪಲ್ 9 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಟೆಂಪಲ್ ಓಪನಿಂಗ್ಸ್ ಬೆಳಿಗ್ಗೆ 10 ಗಂಟೆಗೆ. ನಾವು ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಳಗಡೆ ಹೋದ್ವಿ. ಇಲ್ಲಿ ಲಗೇಜ್ ಕೌಂಟರ್ ಅಲ್ಲಿ ಲಗೇಜ್, ನಿಮ್ಮ ಕ್ಯಾಮ್ರಾ, ಫೋನ್ಸ್ ಎಲ್ಲವನ್ನು ಇಲ್ಲಿ ಡೆಪಾಸಿಟ್ ಮಾಡಬೇಕು. ಇಲ್ಲಿ ಕೂಡ ಟೆಂಪಲ್ ಒಳಗಡೆ ಯಾವುದೇ ರೀತಿಯಾದ ಒಂದು ಗ್ಯಾಜೆಟ್ಸ್ ಅಲೋ ಇರೋದಿಲ್ಲ. ಸ್ವಾಮಿನಾರಾಯಣ್ ಟೆಂಪಲ್ ಅಂತೂ ತುಂಬಾ ಸೂಪರ್ ಆಗಿತ್ತು. ದೇವಸ್ಥಾನ ಒಳಗಡೆ ಅದ್ಭುತವಾಗಿದೆ. ನೀವು ಈ ಕಡೆ ಬಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿಂದ ಮತ್ತೆ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಬಂದಿದ್ದೆ ರೆಡ್ ಫೋರ್ಟ್ ಗೆ. ಅಕ್ಷರಧಾಮ ಟೆಂಪಲ್ ಇಂದ ರೆಡ್ ಫೋರ್ಟ್ 7.4 ಕಿಲೋಮೀಟರ್ ಆಗುತ್ತೆ. ರೆಡ್ ಫೋರ್ಟ್ 500 ರೂಪಾಯಿ ನೋಟ್ ಅಲ್ಲಿ ಏನ್ ನೋಡ್ತಿರೋ ಅದೇ ರೀತಿ ಹೊರಗಡೆಯಿಂದ ತುಂಬಾ ಸಖತ್ ಕಾಣುತ್ತೆ. ಕೋಟೆ ಒಳಗಡೆ ಹೋದ್ರೆ ಶಾಪಿಂಗ್ ಮಾಡಬಹುದು. ಹಾಗೆ ವಿಶಾಲವಾದ ಪಾರ್ಕ್ ಕೂಡ ಇದೆ. ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೊರಗಡೆ ಬರ್ಬೋದು. ನಾವು ಹೊರಗಡೆ ಬಂದು ಟ್ರೈ ಮಾಡಿದ್ದೆ ನೂಡಲ್ಸ್, ಡೆಲ್ಲಿ ಚಾಟು, ಗೋಲ್ಗುಪ್ಪ. ಈ 3 ಫುಡ್ ಟೇಸ್ಟ್ ಓಕೆ ಅಂತ ಹೇಳ್ಬೋದು. ರೆಡ್ ಫೋರ್ಟ್ ಇಂದ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ವಾಕಿಂಗ್ ಅಲ್ಲಿ ಬಂದ್ರೆ 2.6 ಕಿಲೋಮೀಟರ್ ಆಗುತ್ತೆ. ನಾವು ನಡ್ಕೊಂಡು ಮೀನಾ ಬಜಾರ್ ರೋಡ್ ಅಲ್ಲಿ ಬಂದ್ವಿ. ಈ ರೋಡ್ ಅಲ್ಲಂತೂ ನಿಮ್ ಕಣ್ಣಿಗೆ ಬೇಕಾದನ್ನ ಪರ್ಚೇಸ್ ಮಾಡಬಹುದು. ಬಟ್ಟೆಗಳಾಗಿರ್ಬೋದು, ನಿಮಗೆ ಬೇಕಾದಂತ ಐಟಮ್ಸ್ ಆಗಿರ್ಬೋದು, ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮೀನಾ ಬಜಾರ್ ಅಂತೂ ತುಂಬಾ ಸೂಪರ್ ಆಗಿತ್ತು. ಆದ್ರೆ ಇಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ಅಂತೂ ರೈಲ್ವೆ ಸ್ಟೇಷನ್ ಗೆ ಬಂದೇ ಬಿಟ್ವು. ಇಲ್ಲಿಂದ ಡೈರೆಕ್ಟ್ ಟ್ರೈನ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ಇಲ್ಲಿಗೆ ಈ ದಿನ ಮುಗೀತು. ಈ ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.